ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇವಾಗ ಎಲ್ಲಿ ಹೋಗ್ತಿದ್ದೀವಪ್ಪ ಹೊರಗಡೆ ಅಂತಂದರೆ ಒಂದು ಸ್ವಲ್ಪ ಮಿಷಿನ್ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನು ತಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಅದನ್ನು ರಿಪೇರಿಗೆ ತೊಗೊಂಡು ಹೋಗ್ತಾ ಇದ್ವಿ. ಸೊ ಹಸ್ಬೆಂಡ್ಗೆ ಆ ಒಂದು ಮಿಷಿನ್ದು ಮೊಳೆ ನಾಟತ್ತಂತ ಸೆಂಟ್ರಲ್ಲಿ ಬ್ಯಾಗ್ ಇಟ್ಕೊಂಡಿದ್ವಿ. ಸೊ ಬ್ಯಾಗ್ ಇಟ್ಕೊಂಡು ದೀಪ ಅಂತದ್ದು ತೊಗೊಂಡು ಹೋಗ್ತಾ ಇದ್ವಿ ರಿಪೇರಿಗೆ. ಇದು ಪೀಕೋ ಮಿಷನ್ನು, ಸಿಟಿಯಲ್ಲಿರೋ ಜಿಗ್ಜ್ಯಾಗ್ ಮಿಷಿನ್ ಅಂತಾರೆ. ಸೊ ಆ ಒಂದು ಪೀಕೋ ಮಿಷನ್ ನೋಡಿ, ನಡುವಲ್ಲಿ ಬ್ಯಾಗ್ ಇಟ್ಟಿದ್ದೀವಿ. ಒಂದು ಮೊಳೆ ನಾಟತ್ತೆ ಹಸ್ಬೆಂಡಿಗೆ ಅಂತ ಬ್ಯಾಗ್ನ ಇಟ್ಟಿದ್ದೀವಿ. ಇದನ್ನು ಏನು ಜಿಗ್ಜ್ಯಾಗ್ ಮಿಷಿನ್ ಅಂತೀವಲ್ವ, ಸೊ ಅದನ್ನು ರಿಪೇರಿಗಂತ ತೊಗೊಂಡು ಹೊರಟಿದ್ದೆ. ಸೊ ನೋಡ್ತಾ ಇರ್ಬೋದು ಹಳ್ಳಿ ವಾತಾವರಣ ಹೇಗಿದೆ. ಯಾವ ಕಡೆ ನೋಡಿದ್ರು ಗಿಡಗಳು, ಹೂವುಗಳು ಈ ರೀತಿಯೇ ಇದೆ, ಕಾಣಿಸ್ತಾ ಇರ್ಬೋದು. ಸಿಟಿಗಳಲ್ಲೆಲ್ಲ ಇದಕ್ಕೆ ನೋಡೋಕ್ಕೆ ಚಾನ್ಸೇ ಇಲ್ಲ. ಸೊ ಮಿಷನ್ನ ರಿಪೇರಿಯಲ್ಲಿ ತೊಗೊಂಡು ಹೋದ್ವಿ. ಅವರು ಒಂದು ಅರ್ಧ ಗಂಟೆ ಬಿಟ್ಟು ಬರೋದಕ್ಕೆ ಹೇಳಿದ್ರು. ಅದಕ್ಕೋಸ್ಕರ ಅಲ್ಲಿ ಕೂರೋದೇನು ಅಂತ ಹಸ್ಬೆಂಡು ಹೋಟೆಲ್ಗೆ ಕರ್ಕೊಂಡು ಬಂದರು. ಅವರು ಮಸಾಲೆ ದೋಸೆ ತೊಗೊಂಡ್ರು. ಬಟ್ ನಾನು ಏನು ತೊಗೊಂಡೆ ನೋಡಿ, ಇಡ್ಲಿ ತೊಗೊಂಡೆ. ನಾನು ಬೇಕಾದ ಹೋಟೆಲಿಗೆ ಹೋಗಲಿ, ಇಡ್ಲಿ ಬಿಟ್ಟು ಮತ್ತೊಂದು ಏನೂ ತೊಗೊಳ್ಳಲ್ಲ ನಾನು. ಅವರು ಎಷ್ಟು ದೊಡ್ಡ ಹೋಟ್ಲಿಗೆ ಕರ್ಕೊಂಡು ಹೋಗಲಿ, ಏನೇ ಕರ್ಕೊಂಡು ಹೋಗಲಿ, ಬರೀ ಇಡ್ಲಿ ಒಂದು ಬಿಟ್ಟರು ನಾನು ಏನು ತೊಗೊಳ್ಳಲ್ಲ. ಅಷ್ಟು ಇಡ್ಲಿ ಫೇವ್ರೆಟ್ ಅಂತಲೇ ಹೇಳ್ಬೋದು ನನಗೆ. ಸೊ ಟಿಫಿನ್ ಆದಮೇಲೆ ಹಾಗೆ ಬೈಟು ಚಿಕ್ಕ ಜ್ಯೂಸ್ ಕೂಡ ಕುಡಿದು ಮಿಷಿನ್ ಅಂಗಡಿಗೆ ಹೊರಟಿವಿ. ಸೊ ಏನೇನು ಮಾಡ್ತಾರೆ ಏನಿಲ್ಲ ಅಂತ ನೋಡೋಣ ಅಂತ ಹೋದರೆ ಅವ್ರು ಇನ್ನೂ ರಿಪೇರಿ ಮಾಡಿರಲಿಲ್ಲ. ಹಾಗೆ ಇಟ್ಟಿದ್ದು. ನಾವು ಹೋದ್ಮೇಲೆ ರಿಪೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವರು ಜಾಸ್ತಿ ಹೊತ್ತೇನು ಮಾಡಿಲ್ಲ, ಸ್ವಲ್ಪ ಹೊತ್ತು ಅಷ್ಟೇ. ಏನು ಬಾಬಸ್ಟಿನ್ ಕೇಸ್ ಹಾಕ್ತೀವಲ್ಲ, ಆ ಗಡ್ಡೆಯಲ್ಲಿ ಒಂದಿಷ್ಟು ರೀಲ್ಗಳು ಅಂದರೆ ದಾರದ ಇದ್ರುಗಳು ಸಿಕ್ಕೊಂಡಿರ್ತದೆ. ಸೊ ಅದರಿಂದ ಈ ಒಂದು ಮಿಷಿನ್ ಪ್ರಾಬ್ಲಮ್ ಆಯಿತು ಅಂತ ಅವ್ರು ಹೇಳಿದ್ರು. ಸೊ ಅದಷ್ಟೇ ಮಾಡಿದ್ರು, ಒಂದು 5 to 10 ಮಿನಿಟ್ಸಲ್ಲಿ ಅಷ್ಟೇ ಮಾಡಿದ್ರು. ತುಂಬ ಬೇಗನೆ ಮಾಡಿದ್ರು, ಮತ್ತೊಂದೇನು ಆಗಿರಲಿಲ್ಲ. ಬಟ್ ಇಷ್ಟೇ ನಾವು ಮಾಡೋಕ್ಕೆ ಹೋದರೆ ಮನೇಲಿ ಏನಾಗುತ್ತೆ ಏನಿಲ್ಲ ಅಂತ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ಮನೇಲಿ ಈ ರೀತಿ ಎಲ್ಲ ಇದನ್ನು ಮಾಡ್ಕೊಂಡು ಕೂರಲ್ಲ. ಯಾಕಂದರೆ ಮಿಷಿನ್ ಐಟಮ್ಸ್ಗಳು ತುಂಬ ಇದಿರುತ್ತೆ. ಸೊ ಅದನ್ನು ನಾವೇನೋ ಮಾಡೋಕ್ಕೋಗಿ ಇನ್ನೊಂದೇನೋ ಆದರೆ ಅದು ಚಿಕ್ಕದಿರೋ ಒಂದು ರಿಪೇರಿ ದೊಡ್ಡ ರಿಪೇರಿ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾನು ಮಿಷಿನ್ ಯಾವುದೇ ರೀತಿ ರಿಪೇರಿ ಬಂದರೂ ಕೂಡ ನಾನು ರಿಪೇರಿ ಅಂಗಡಿಯಲ್ಲೇ ಮಾಡಿಸ್ತೀನಿ. ಮನೇಲಿ ಯಾವುದೇ ರೀತಿ ನಾನು ಗುದ್ದಾಡೋಕ್ಕೆ ಹೋಗೋದಿಲ್ಲ ಅದ್ರ ಜೊತೆ. ಸೊ ಒಂದು 5 ಬೇಡ 10 ಮಿನಿಟ್ಸಲ್ಲಿ ನನಗೆ ಮಿಷಿನ್ನ ರಿಪೇರಿ ಮಾಡಿಕೊಟ್ರು. ಅವರು ಹೀಗೆ ಕೂಡ ಹೇಳಿದ್ರು, ಇವಾಗ ನೀವು ಪೀಕೋ ಮಿಷನ್ನಲ್ಲಿ ಎಂಬ್ರಾಯ್ಡ್ರಿ ಮಾಡೋದ್ರಿಂದ ಈ ರೀತಿ ಪ್ರಾಬ್ಲಮ್ಮು ಪದೇ ಪದೇ ಬರ್ತಾ ಇರುತ್ತೆ. ಸೊ ನೀವು ಆ ರೀತಿ ನೋಡಿದ್ರೆ ನೀವು ರಾಲ್ಸನ್ ಎಂಬ್ರಾಯ್ಡ್ರಿ ಮಿಷಿನ್ ಬರುತ್ತಲ್ಲ, ರಾಲ್ಸಲ್ ಅಥವಾ ರೆವಿನ್ಯೂ, ಅದನ್ನೇ ತೊಗೊಂಡ್ಬಿಡಿ ಅಂತ ಹೇಳಿದ್ರು. ಅವರು ಸಜೆಷನ್ ಮಾಡಿದ್ರು. ಬಟ್ ನನಗೇನಂದರೆ ಕಲಿಯೋವರೆಗೂ ತೊಗೋಬಾರ್ದು. ಇವಾಗ ನಾನು ಒಂದು ವೇಳೆ ನನಗೆ ಗೊತ್ತು ನನ್ನ ಒಂದು ಸ್ಟ್ರಾಂಗ್ ಪರ್ಸ್ನಾಲಿಟಿಗೆ ನಾನು ಕಲಿತೀನಿ ಅನ್ನೋದು. ಬಟ್ ಏನೋ ನನಗೆ ಕಲಿಯೋಕ್ಕೆ ಬರಲಿಲ್ಲ, ಕಲಿಯೋಕ್ಕೆ ಆಗಲಿಲ್ಲ ಅಂತ ಅಂದರೆ ಮಿಷಿನ್ ತಂದು ವೇಸ್ಟ್ ಮಾಡಬಾರ್ದಲ್ವಾ ಅನ್ನೋ ಒಂದು ನನ್ನ ಇದು ವೇಸ್ಟ್ ಮಾಡಬಾರ್ದು. ನನಗೆ ಯಾವುದೇ ಆಗಲಿ ವೇಸ್ಟ್ ಆಗುತ್ತೆ ಅಂದರೆ ನನಗೆ ಆಗಬರೋದಿಲ್ಲ. ಆದಷ್ಟು ನಾನು ಕೊಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಹೊರತು ನಾನು ಅದನ್ನು ಕೆಡ್ಸೋಕೆ ಮಾಡಲ್ಲ. ಸೊ ಅದಕ್ಕೆ ಯಾಕೆ ಹಣ ವೇಸ್ಟ್ ಮಾಡಬೇಕು ತರೋದು. ಇದನ್ನು ಕಲಿಯೋದನ್ನು ಫುಲ್ ಪರ್ಫೆಕ್ಟ್ ಆದರೆ ನಾನು ಆಮೇಲೆ ತಂದು ಅದ್ರ ಮೇಲೆ ನಾನು ದುಡಿತೀನಿ, ಅದರದ್ದು ಅಮೌಂಟ್ ತೆಗಿತೀನಿ ಅನ್ನೋ ಒಂದು ಧೈರ್ಯ ಬರುತ್ತೆ. ಸೊ ಇವಾಗಿನ್ನೂ ಕಲಿತಿರುವಾಗ ಆ ಒಂದು ಧೈರ್ಯ ಇನ್ನೂ ನನಗೆ ಬಂದಿಲ್ಲ. ಸೊ ಹಾಗಾಗಿ ನಾನು ಬೇಡ, ಇದನ್ನೇ ರಿಪೇರಿ ಮಾಡಿಕೊಡಿ, ನೋಡೋಣ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿಕೊಂಡು ಕಲಿತು ಬೇರೆಯೇ ಆಮೇಲೆ ಮಿಷನ್ನ ತೊಗೋತೀನಿ ಅಂದೆ. ಓಕೆ ಮೇಡಮ್, ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಬಟ್ ನಾನು ಇರೋದನ್ನು ಹೇಳಿದ್ದೀನಿ. ಈ ರೀತಿ ನೀವು ಪೀಕೋ ಮಿಷಿನು ಜಿಗ್ಜ್ಯಾಗ್ ಮಿಷಿನಲ್ಲಿ ನೀವು ಎಂಬ್ರಾಯ್ಡ್ರಿ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಸೊ ನಿಮಗೆ ಕೆಲವೊಂದಿಷ್ಟು ಮಂದಿಗೆ ನಾನು ಎಂಬ್ರಾಯ್ಡ್ರಿ ಕಲಿತಾ ಇರೋರಿಗೆ ಏನು ಸಜೆಷನ್ ಮಾಡ್ತೀನಪ್ಪ ಅಂತಂದರೆ, ಇದು ನನ್ನ ಅನುಭವ. ನೀವು ಕಲಿಯೋವರೆಗೂ ಪ್ಲೀಸ್ ಯಾವುದೇ ಕಾರಣಕ್ಕೂ ಎಂಬ್ರಾಯ್ಡ್ರಿ ಮಿಷಿನ್ನ ತೊಗೊಳಕ್ಕೆ ಹೋಗಬೇಡಿ, ಕಲಿತ ಮೇಲೆ ತೊಗೊಳ್ಳಿ. ಸೊ ಇವಾಗ ಅದನ್ನು ರಿಪೇರಿ ಮಾಡಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಹೋಗುವಾಗ ನಿಮ್ಗೊಂದು ತೋರಿಸ್ತೀನಿ ರೀ. ಅಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು, ಇದು ಕಬ್ಬಿಣ ಟ್ಯಾಕ್ಟ್ರು. ನಮ್ಮ ಒಂದು ಹಳ್ಳಿ ಕಡೆ ತುಂಬಾ ಅಡ್ಡಾಡ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಟ್ಯಾಕ್ಟ್ರ್ ಫುಲ್ಲು 2 ಡಬ್ಬಿಯಷ್ಟು ಕಬ್ಬನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದೆಲ್ಲ ನಮಗೆ ಮಾಮೂಲಿ. ಬಟ್ ನಿಮಗೆ ಒಂದು ನೋಡೋಕ್ಕೆ ಇರಲ್ಲ ಅಲ್ವ. ಸೊ ಅದಕ್ಕೋಸ್ಕರ ಆ ಒಂದು ಕ್ಲಿಪ್ಸ್ನ ಕೂಡ ಆ್ಯಡ್ ಮಾಡಿದೆ. ಇವಾಗ ನೋಡಿ ಮನೆಗೆ ತೊಗೊಂಬಂದು ವರ್ಕು ಹೇಗೆ ಬೀಳ್ತಿದೆ ಹೇಗಿಲ್ಲ ಅಂತ
ನೋಡೋಣ ಅಂತ ನಾನಿವಾಗ ಅದನ್ನು ವರ್ಕ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಕಡೆದೇನಿತ್ತು ಸ್ವಲ್ಪ ರಿಪೇರಿಗೆ ಬರುವಾಗ ನನಗೆ ಆ ತೊಂದರೆ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗೆಯೇ ನಾನು ಟ್ರೈ ಮಾಡಿದೆ. ಬಟ್ ಇವಾಗ ನಿಧಾನಕ್ಕೆ ಇವಾಗ ರಿಪೇರಿ ಮಾಡಿಸ್ಕೊಂಬಂದಿದ್ದೀನಲ್ವ, ಸೊ ಹೇಗಾಗುತ್ತೆ ಹೇಗಿಲ್ಲ ಅಂತ ನೋಡಬೇಕು ಅನ್ನೋ ಕಾರಣಕ್ಕೆ ಮೊದಲು ನಿಧಾನವಾಗಿನೇ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡೋಣ ವರ್ಕ್ ಬರ್ತಾ ಹೇಗೆ ಬರುತ್ತೆ ಅಂತ. ಹೇಗೆ ಬಂತು ನೋಡೋಣ, ನೀವು ಕೂಡ ನೋಡಿ ವರ್ಕ್ ಹೇಗೆ ಹಾಕ್ತಿದ್ದೀನಿ, ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ. ಓಕೆ, ಈಗ ಚೆನ್ನಾಗಿ ಬರ್ತಾ ಇದೆ. ಮೊದಲಿದ್ದು ನೋಡ್ತಾ ಇರ್ಬೋದು ನೀವು ಸ್ಟಿಚಸ್ಸು ಹೇಗೆ ವೈಟ್ ಕಂಡಿದೆ ಅಂತ. ಸೊ ಆ ರೀತಿ ಸ್ಟಿಚಸ್ಸು ಸರಿ ಬೀಳ್ತಿರ್ಲಿಲ್ಲ. ಹಾಗೆ ಅದು ಗೋಡ ಕೂಡ ಸೂಜಿ ಗೋಡಕ್ಕೆ ಟಚ್ ಆಗ್ತಿತ್ತು. ಸೊ ಅವಾಗ ಏನಾಗ್ತಿತ್ತು, ಸ್ಟಿಚ್ ಕೂಡ ಕರೆಕ್ಟಾಗಿ ಬೀಳ್ತಾ ಇರಲಿಲ್ಲ. ಸೊ ಹೀಗಾಗಿ ನಂದು ಅದು ಮಿಷಿನು ಪ್ರಾಬ್ಲಮ್ಮು ಬಂದಿತ್ತು. ಸೊ ನೋಡಿ ಯಾವ ರೀತಿ ವರ್ಕ್ ಹಾಕ್ತಿದ್ದೀನಿ ನಾನು. ಇದೇ ರೀತಿ ಪ್ರಾಕ್ಟೀಸ್ನ ಮಾಡ್ತಾಯಿದ್ದೀನಿ. ಎಂಬ್ರಾಯ್ಡ್ರಿ ಕಲಿಯೋರಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಯಾಕಂತಂದರೆ ನೀವು ಕಲಿಯೋಕ್ಕಿಂತ ಮೊದಲು ಯಾವುದೇ ಕಾರಣಕ್ಕೂ ನೀವು ಮಿಷಿನ್ಗೆ ಹಣ ಖರ್ಚು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕಂದರೆ ಕಲ್ತ ಮೇಲೆ ತೊಗೊಳ್ಳೋದು ಇರುತ್ತೆ, ಆವಾಗ ಒಂದು ಧೈರ್ಯ ಬಂದಿರುತ್ತೆ ನಾವು ಸ್ಟಿಚ್ ಮಾಡಿಕೊಂಡು ಅದರದ್ದು ಮಿಷಿನ್ದು ಹಣ ತೆಗಿತೀವಿ ಅನ್ನೋದು. ಬಟ್ ಕಲಿಯೋವ್ರಿಗೆ ಅದೊಂದು ಭಯ ಇರುತ್ತೆ, ನಾನು ಕಲಿತೀನ ಇಲ್ವಾ, ಕಷ್ಟನ, ಕಲಿತಿಲ್ಲ ಅಂದರೆ ಮಿಷಿನ್ ವೇಸ್ಟು ಅನ್ನೋ. ಸೊ ಅದಕ್ಕೋಸ್ಕರ ಈ ರೀತಿ ಒಂದನ್ನು ಮಾಡ್ಕೊಳ್ಳಿ. ನಿಮಗೂ ಕೂಡ ಅದೊಂದು ನಾನು ಕಲಿತು ನನ್ನ ಆಮೇಲೆ ಮಿಷಿನ್ ತೊಗೋತೀನಿ ಅನ್ನೋವಂಥದ್ದು ಒಂದನ್ನು ರೂಢಿನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೋಡಿದ್ರಲ್ವ ಯಾವ ರೀತಿ ವರ್ಕ್ ಆಗ್ತಿದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಎಲ್ಲ ಟೋಟಲಾಗಿ ಲಾಸ್ಟ್ ಯಾವ ರೀತಿ ವರ್ಕ್ ಬಂದಿದೆ ಅಂತ ಕೂಡ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಖಂಡಿತವಾಗಿ ನೋಡ್ಕೋಬೋದು. Thank you for watching. Bye bye. Take care.